ಇನ್ನೇನಕ್ಕೆ ಸರ್ ದುಡಿತೀವಿ, ತಿನ್ನೋದಕ್ಕೆ ಅಲ್ವಾ ಸರ್. ಮೇನ್ ಊಟ ಇಂಪಾರ್ಟೆಂಟ್. ಚೆನ್ನಾಗಿ ತಿಂತಾ ಇರಬೇಕು, ಹೆಲ್ದಿಯಾಗಿರ್ಬೇಕು ಸರ್. ಸೂಪರ್ ಮೇಡಮ್, ಸೂಪರ್. ಈಗ ವೆಜ್ ತಗೊಂಡಿದ್ರೆ ನಾನ್ ವೆಜ್ ತಗೊಂಡಿದ್ದೀರಾ ಮೇಡಮ್? ಸರ್ ಫಸ್ಟ್ ನಾನ್ ವೆಜ್, ಆಮೇಲೆ ವೆಜ್ ನೋಡೋಣ ಸರ್. ಜಾಗ ಇದ್ರೆ ಜಾಗ ಇದ್ರೆ ಇಲ್ಲ ಸರ್, ಜಾಗ ಮಾಡ್ಕೊಂಡು ತಿನ್ನೋಣ ಸರ್. ವೆಜ್ ನಾನ್ ವೆಜ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಮೇಡಮ್? ಈಗ ತುಂಬಾ ಇಷ್ಟವಾದ ಐಟಮ್ ಏನು ನಿಮ್ಗೀಗ? ಸರ್ ನನಗೆ ಯೂಶಲಿ ನಾನು ತಿನ್ನೋದೇ ಚಿಕನ್ ಅಲ್ಲಿ ಬೇಜಾನ್ ವೆರೈಟೀಸ್ ಇದೆ ಸರ್. ಸಕ್ಕತ್ತಾಗಿದೆ, ಟೇಸ್ಟ್ ಫುಲ್ ಟ್ರೈ ಮಾಡ್ಬೋದು ಸರ್, ತುಂಬಾ ಚೆನ್ನಾಗಿದೆ. ಈಗ ಇಲ್ಲಿ ಈ ವಾತಾವರಣ ಹೇಗಿದೆ ಮೇಡಮ್ ಇಲ್ಲಿದು? ಸರ್ ಫ್ಯಾಮಿಲಿ ಬರೋದಕ್ಕೆಲ್ಲ ತುಂಬಾ ಸೇಫ್ ಆಗಿದೆ, ಸಕ್ಕತ್ತಾಗಿದೆ. ಪಾರ್ಟಿ ಹಾಲ್ ಇದೆ ಜೊತೆಗೆ, ಸೊ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಬಜೆಟ್ ಫ್ರೆಂಡ್ಲಿ ಇದೆ. ಮೇನ್ ಆಗಿ ಇವತ್ತಿಂದ ಏನೋ 10% ಡಿಸ್ಕೌಂಟ್ ಬೇರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಚೆನ್ನಾಗಿದೆ ಸರ್, ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಆರಾಮಾಗಿ. ನೀವು ಎಷ್ಟು ಜನ ಬಂದಿದ್ದೀರಾ ಮೇಡಮ್ ಒಟ್ಟಿಗೆ? ನಾವು ಮೋರ್ ದೆನ್ 20 ಇದೀವಿ ಸರ್. 20 ಜನ ಅಂದ್ರೆ ಒಂದು ಕಂಪ್ನಿಯವರ? ಹೌದು ಸರ್, ಕಂಪನಿಯಿಂದ. ಕಂಪ್ನಿಯವ್ರಿಗೆಲ್ಲರೂ ಸ್ಯಾಟಿಸ್ಫೈ ಆಗಿದೆ ಮೇಡಮ್? ಸರ್ ಹೌದು ಸರ್, ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಪ್ಲಾನ್ ಮಾಡಿದೀವಿ. ಮತ್ತೆ ನಮ್ಮ ಪ್ರೋಸೆಸ್ ಅವ್ರು ಇದಾರೆ, ಅವ್ರಿಗೂ ರೆಫರ್ ಮಾಡಬೇಕು ಅಂತ ಇದೀವಿ ಸರ್. ಅವ್ರ ಜೊತೆ ಒಂದ್ಸಾರಿ ಬರೋಣ ಅನ್ಕೊಂಡಿದ್ದೀವಿ. ಹೌದು ಸರ್. ಆಯ್ತು ಮೇಡಮ್. ಎಲ್ಲ ಸಿಕ್ಕಾಪಟ್ಟೆ ಹೆಣ್ಮಕ್ಳೆಲ್ಲ ಒಂದೇ ಟೇಬಲ್ ಕೂತ್ಬಿಟ್ಟಿದ್ದೀರಾ, ಎಲ್ಲ ಸೂಪರ್ ಆಗಿ ನಗ್ನಗ್ತಾ ತಿಂತಾ ಇದ್ದೀರಾ. ಖುಷಿಯಾಗಿದೆ ಎಲ್ಲರಿಗೂ? ತುಂಬಾ ಖುಷಿ ಆಯ್ತು ಸರ್. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬಾ ತಿಂತಾ ಇದೀವಿ. ಸರ್ ಈಗ ನಿಮಗೆ ತುಂಬಾ ಇಷ್ಟವಾದ ಐಟಮ್ ಏನು ಸರ್ ಇದರಲ್ಲಿ? ಸರ್ ನಮ್ಗೆ ನಾವು ನಾರ್ಮಲ್ ಗೌಡ್ರ ಆಗಿರೋದ್ರಿಂದ ನಾವು ನಾಟಿ ಬಿರಿಯಾನಿ ಪ್ರಿಫರ್ ಮಾಡ್ತೀವಿ. ಸೊ ನೀವು ನೋಡ್ದಂಗೆ ನೋಡಿ, ಇಲ್ಲಿ 2 ತರ ಬಿರಿಯಾನಿ ಇತ್ತು. ಹೌದೌದು. ನಿಮ್ಗೆ ಯಾವ ಬಿರಿಯಾನಿ ಇಷ್ಟ ಆಯ್ತು? ಆಬ್ವಿಯಸ್ಲಿ ಸರ್ ನಾಟಿ ಬಿರಿಯಾನಿ. ನಾಟಿ ಬಿರಿಯಾನಿ ತಿಂದೆ ತೋರಿಸ್ತಾ ಇದ್ದೀರಲ್ಲ, ಸಾಕು, ಸೂಪರ್ ಆಗಿದೆ. ಬೇರೆ ಇನ್ನೇನು ಸ್ಟಾರ್ಟರ್ಸ್ ಅಲ್ಲಿ ಏನೋ ಇಷ್ಟ ಆಯ್ತು ಸರ್? ಚಿಕನ್ ಸ್ಟಾರ್ಟರ್ಸ್ ಅಲ್ಲಿ ಸರ್ ಕಬಾಬ್ ಚೆನ್ನಾಗಿದೆ. ಫಿಶ್ ಕೂಡ ಮಾಡಿದೀರಾ? ಎರಡು ಐಟಮ್ ಇದೆ. ಒಂದು ರವಾದ್ ಮಾಡಿದೀರಾ, ಕಬಾಬ್ ಮಾಡಿದೀರಾ, ಎರಡೂ ಸಖತ್ತಾಗಿದೆ. ಕಬಾಬ್ ಅಂತ ಅಲ್ಟಿಮೇಟ್ ಅನ್ಕೊಳ್ಳಿ. ಅದೆಲ್ಲ ಬೋನ್ಲೆಸ್ ಹಾಕಿದೀರಾ, ಅದು ಮೇನು ಬೋನ್ಲೆಸ್ ಇದೆ. ಹೌದು. ಮಕ್ಳು ಮರಿ ಎಲ್ಲ ಬಂದ್ರೆ ಪಾಪ ಮೂಳೆಗಳು ಕೊಚ್ಕೊಂಡ್ಬಿಡ್ತವೆ, ತೆಗಿಯಕ್ಕಾಗಲ್ಲ. ಈಗ ಸಖತ್ತ ಮಂಡ್ಯ ಭಾಷೆ ಹೇಳಿದ್ರಿ, ಮಕ್ಕಳು ಮರಿ ಎಲ್ಲ ಅಂತ. ಅದಕ್ಕೆ ಎಲ್ಲರೂ ಬರ್ಬೋದು, ಫ್ಯಾಮಿಲಿ ಜೊತೆ ಬನ್ನಿ. ಮೇನು ಆಗಿದೆ ಸರ್. ಅಯ್ಯೋ ತುಂಬಾ ಸರ್, ಖುಷಿಯಾಗಿ ತಿಂತಿದ್ದಾರೆ. ಹೊಟ್ಟೆದು ಮತ್ತೆ ಒಂದ್ಸತಿ ಅಲ್ಲ 2 ಸತಿ ಅಲ್ಲ 3-4 ಸತಿ ಹಾಕ್ಸ್ಕೊಂಡು ತಿಂತಾ ಇದೀವಿ. ಸೂಪರ್ ಸರ್, ಕೊಡೋ ದುಡ್ಡು ವರ್ತ್ ಚೆನ್ನಾಗಿದೆ, ತುಂಬಾ ವರ್ತ್ ಇದೆ. ಇದು ಪ್ಲೇಸ್ ಹೇಗಿದೆ ಸರ್? ಇದು ಪ್ಲೇಸ್ ಚೆನ್ನಾಗಿದೆ ಸರ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓನರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೂಪರ್. ವರ್ಕರ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಅವಾಗ ರಿಫಿಲ್ ಮಾಡ್ತಿದ್ದಾರೆ ಕರೆಕ್ಟ್ ಟೈಮ್ಗೆ. ಯೂಶಲಿ ಬೇರೆ ಕಡೆ ಹೋದ್ರೆ ನಾವು ಬಂದಿದ್ದ ಖಾಲಿ ಆಗ್ಬಿಟ್ಟಿದೆ ಅಲ್ವಾ ಅಂತ ಅನ್ಕೊಂತೀವಿ, ಆದ್ರೆ ಇಲ್ಲಿಲ್ಲ, ಟೈಮ್ ಕರೆಕ್ಟಾಗಿ ಫಿಲ್ ಮಾಡ್ತಿದ್ದಾರೆ. ನೋಡಿ ಒಂದು ನಾವು ಖಾಲಿ ಬಿಟ್ಟು ಎಲ್ಲ ತುಂಬಿಸ್ಕೊಂಡ್ ಬಂದಿದೀವಿ. ಇಲ್ಲೆಲ್ಲ ಖಾಲಿ ಆಗಿದೆ, ಎಲ್ಲ ಖಾಲಿನೇ ಮಾಡ್ಬಿಟ್ಟಿದ್ದೀವಿ. ಮೂಳೆಗಳೇ, ಬರೀ ಮೂಳೆಗಳೇ, ಅಷ್ಟು ನೀಟಾಗಿ ತಿಂದಿದೀವಿ. ಮಂಡ್ಯದವ್ರು ಅಂದ್ರೆ ಮೂಳೆ ಫೇಮಸ್. ಹೌದು, ಅದಕ್ಕೆ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಗಿರೀಶ. ಸರ್ ಈ ರೆಸ್ಟೋರೆಂಟ್ ಹೆಸರು ಏನಂತ ಹೇಳಿ ಸರ್? ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್. ಏನ್ ಸರ್ ಹೆಸರೇ ಒಂಥರ ಹೊಟ್ಟೆ ತುಂಬಾ ತಿನ್ನಿ ಅಂದಂಗಿದೆ. ಹೌದು ಸರ್, ನಮ್ದು ಬಫೆಟ್ ರೆಸ್ಟೋರೆಂಟ್. ಇಲ್ಲಿ ವೆಜ್ ಬಫೆಟ್ ಮತ್ತೆ ನಾನ್ ವೆಜ್ ಬಫೆಟ್ ಅನ್ಲಿಮಿಟೆಡ್ ಆಗಿರುತ್ತೆ ನಮ್ದು. ಯಾರು ಎಷ್ಟಾರು ಅವರೇ ಸರ್ವ್ ಮಾಡ್ಕೊಂಡು ತಿನ್ಬೋದು? ಹೌದು ಸರ್, ಸೆಲ್ಫ್ ಸರ್ವಿಸ್ ಇರುತ್ತೆ. ಹೌದು. ವೆಜ್ ಅಲ್ಲಿ ಎಷ್ಟು ಐಟಮ್ ಇರುತ್ತೆ, ನಾನ್ ವೆಜ್ ಅಲ್ಲಿ ಎಷ್ಟು ಇರುತ್ತೆ? ಸರ್ ವೆಜ್ ಅಲ್ಲಿ ಆಲ್ಮೋಸ್ಟ್ 32 ಇಂದ 35 ಐಟಮ್ ವರ್ಗು ಇರುತ್ತೆ. 35 ಐಟಮ್ ಸಸ್ಯಾಹಾರಿ ವೆಜ್ ಅಲ್ಲಿ. ಹೌದು ಸರ್. ನಾನ್ ವೆಜ್ ಅಲ್ಲಿ ಆಲ್ಮೋಸ್ಟ್ 14 to 15 ಡಿಶಸ್ ಇರುತ್ತೆ. 14 ರಿಂದ 15 ನಾನ್ ವೆಜ್ ಐಟಮ್. ಹೌದು ಸರ್. ಸರ್ ಮೇನ್ ಆಗಿ ನಾನ್ ವೆಜ್ ಅಲ್ಲಿ ಏನೇನ್ ಬರುತ್ತೆ ಹೇಳ್ಬಿಡಿ ಸರ್, ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಿಲ್ಲ. ನಮ್ ನಾನ್ ವೆಜ್ ಅಲ್ಲಿ ಈಗ ಹೆಂಗೆ ಅಂದ್ರೆ, ನಾನ್ ವೆಜ್ ಅಲ್ಲಿ 15 ಐಟಮ್ ಬಂದ್ರೆ ಬಿರಿಯಾನಿ ಎಷ್ಟು ಐಟಮ್ ಎಷ್ಟು ತರ ಬರುತ್ತೆ ಸರ್? ಸರ್ ಬಿರಿಯಾನಿ 2 ತರ ಇರುತ್ತೆ. ಯಾವ ಬಿರಿಯಾನಿ? ಈಗ ರೆಗ್ಯುಲರ್ ಆಗಿ ಹೈದರಾಬಾದಿ ಬಿರಿಯಾನಿ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದಿನ ದೊನ್ನೆ ಬಿರಿಯಾನಿ ಇರುತ್ತೆ, ಆಂಬೂರ್ ಬಿರಿಯಾನಿ ಇರುತ್ತೆ, ಆಮೇಲೆ ಆಂಧ್ರ ಪಲಾವ್ ಇರುತ್ತೆ. ಹಿಂಗೆ ಚೇಂಜಸ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ 2 ಬಿರಿಯಾನಿ ಇರುತ್ತೆ. 2 ಬಿರಿಯಾನಿ ಇರುತ್ತೆ, ಬಟ್ ಕೆಲವೊಂದಿನ ಒಂದೊಂದು ಇರುತ್ತೆ ಸರ್. ಈಗ ಸಾಟರ್ಡೆ, ಸಂಡೇ ಮತ್ತೆ ಥರ್ಸ್ಡೇ ಇರಲ್ಲ, ಮಂಡೇ ಇರಲ್ಲ, ಮಿಕ್ಕಿ ದಿನ ಆಲ್ಮೋಸ್ಟ್ 2 ಬಿರಿಯಾನಿ ಇರುತ್ತೆ. ಅದ್ರ ಜೊತೆಗೆ ಬೇರೆ ಸ್ಟಾರ್ಟರ್ಸ್ ಯಾವ್ದು ಏನೇನು ಇರುತ್ತೆ ಹೇಳಿ ಸರ್? ಸರ್ ಈಗ ಬಿಗಿನಿಂಗ್ ಹೇಳ್ತೀನಿ ನಾನ್ ವೆಜ್ ಅಲ್ಲಿ ಏನೇನು ಐಟಮ್ ಇರುತ್ತೆ ಅಂತ. ಸೊ ನಾನ್ ವೆಜ್ ಅಲ್ಲಿ ನಿಮ್ಗೆ ಸೂಪ್ ಸಿಗುತ್ತೆ, ಚಿಕನ್ ಸೂಪ್ ಸಿಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಅಂಡಕ ಪಂಡ ಅಂತ ಮೊಟ್ಟೆ ಸಿಗುತ್ತೆ. ಸೊ ಮೊಟ್ಟೆದಲ್ಲೂ 2-3 ವೆರೈಟಿ ಚೇಂಜಸ್ ಆಗ್ತಾ ಇರುತ್ತೆ ಡೈಲಿ. ರೆಗ್ಯುಲರ್ ಆಗಿ ಜಾಸ್ತಿ ಅಂಡಕ ಪಂಡ ಅಂತ ಇರುತ್ತೆ. ಅದಾದ್ಮೇಲೆ ಒಂದು 4 ರಿಂದ 5 ಸ್ಟಾರ್ಟರ್ಸ್ ಇರುತ್ತೆ. ಯಾವ್ದು ಇರುತ್ತೆ, ಏನೇನು ಇರುತ್ತೆ ಅದ್ರಲ್ಲಿ? ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಮಂಚೂರಿಯನ್, ಅದ್ರ ಜೊತೆಗೆ ತಂದೂರಿ ಚಿಕನ್, ಈ ತರ ಸ್ಟಾರ್ಟರ್ಸ್ ಇರುತ್ತೆ. 4 ಐಟಮ್ ಇರುತ್ತೆ. ಚಿಕನ್ 4 ಐಟಮ್ ಇರುತ್ತೆ. ಹೌದು ಸರ್. ಸ್ಟಾರ್ಟರ್ಸ್ ಅಲ್ಲಿ ಫಿಶ್ ಅಲ್ಲಿ ಸರ್ ಫಿಶ್ ಕರಿ ಇದೆ, ಆಮೇಲೆ ರವಾ ಫಿಶ್ ಅಂತ ಇದೆ. ಕರಿ ಬೇರೆ ಇದೆ, ರವಾ ಫ್ರೈ ಕೂಡ ಇದೆ. ಹೌದು ಸರ್, ಹೌದು. ಕಬಾಬ್, ಆಮೇಲೆ ನಿಮ್ಗೆ ಚಿಕನ್ ಕಬಾಬ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಚಿಕನ್ ಕರಿ ಸಿಗುತ್ತೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಈಗ ಹೈದರಾಬಾದಿ ಬಿರಿಯಾನಿ, ದೊನ್ನೆ ಬಿರಿಯಾನಿ ಇವತ್ತಿದೆ. ಸೊ ಅದಲ್ಲದೆ ಬಟರ್ ರೋಟಿ, ಬಟರ್ ನಾನ್ ಇರುತ್ತೆ. ಬಟರ್ ರೋಟಿ, ಬಟರ್ ನಾನು? ಹೌದು ಸರ್. ಓ, ಬಟರ್ ಇಂದ ಮಾಡಿರುವಂತದ್ದು? ಹೌದು ಸರ್, ಬಟರ್ ಇಂದ ಮಾಡಿರೋದು ರೋಟಿ ನಾನ್ ಇರುತ್ತೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಆಗ್ಬೋದು, ಜಾಮೂನ್ ಆಗ್ಬೋದು, 2 ತರ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ. ವೆಲ್ಕಮ್ ಡ್ರಿಂಕ್ ಕೂಡ? ಹೌದು ಸರ್. ಸಾಲಡ್ ಕೂಡ ಇರುತ್ತೆ. ಸಾಲಡ್ ಇರುತ್ತೆ. ಸೊ ಇದೆಲ್ಲ
ಇನ್ಕ್ಲೂಡ್ ಆಗಿರುತ್ತೆ. ಇದು ವೆಜ್ ನಾನ್ ವೆಜ್ ಅಲ್ಲಿ ಸಿಗೋ ಇದು. ಹೌದು ಸರ್. ವೆಜ್ ಅಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್? ಸರ್ ವೆಜ್ ಅಲ್ಲೂ ವೆರೈಟಿ ತುಂಬಾ ಇದೆ. ಈಗ ಚಾಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 4 5 ಇದೆ. ಚಾಟ್ಸ್ ಅಲ್ಲ 4 ಐಟಮ್ ಇದೆಯಾ? ಯಾವ್ದು ಬರುತ್ತೆ ಸರ್? ಪಾನಿಪುರಿ, ದಹಿ ಪುರಿ, ಪಾಪಡಿ ಚಾಟು, ಆಮೇಲೆ ಇನ್ನೊಂದ್ 2 3 ಯಾವ್ದೋ ಬರ್ತಾ ಇದೆ. ಹೊಸದು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಡೈಲಿ ಚೇಂಜ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಸೂಪ್ ಸಿಗುತ್ತೆ, ವೆಜ್ ಮ್ಯಾಂಚೋ ಸೂಪ್ ಸಿಗುತ್ತೆ. ಅದರಲ್ಲಿ 2 3 ತರ ವೆರೈಟಿ ಇರ್ತವೆ. ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀವಿ. ಅದಲ್ಲದೆ ಪಾಪಡ್ ಆಗ್ಬೋದು, ಗ್ರೀನ್ ಸಲಾಡ್ ಆಗ್ಬೋದು, ಫ್ರೂಟ್ ಸಲಾಡ್ ಇರುತ್ತೆ. ಫ್ರೂಟ್ ಸಲಾಡ್ ಇರುತ್ತೆ. ಹೌದು, ಫ್ರೂಟ್. ಇವತ್ತು ಕಲ್ಲಂಗಡಿ ಇತ್ತು. ಹೌದು ಸರ್. ಕಲ್ಲಂಗಡಿ ಇರುತ್ತೆ, ಒಂದೊಂದಿನ ಪಪ್ಪಾಯ ಇರುತ್ತೆ, ಮಸ್ತ್ ಮಿಲನ್ ಇರುತ್ತೆ. ಸೊ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀವಿ. ಒಂದಿನ ಮಿಕ್ಸ್ಡ್ ಫ್ರೂಟ್ಸ್ ಇರುತ್ತೆ. ಅದಾದ್ಮೇಲೆ ಸ್ಟಾರ್ಟರ್ಸ್ ಅಲ್ಲಿ ಇಲ್ಲಿ ಗೋಬಿ ಮಂಚೂರಿಯನ್ ಇರುತ್ತೆ, ಬೇಬಿ ಕಾರ್ನ್ ಮಂಚೂರಿಯನ್ ಇರುತ್ತೆ. ಅದ್ರ ಜೊತೆಗೆ ಹನಿ ಚಿಲ್ಲಿ ಪೊಟಾಟೊ ಅಂತ ಇರುತ್ತೆ, ಹರಬರ ಕಬಾಬ್ ಇರುತ್ತೆ, ಚೀಸ್ ಬಾಲ್ ಇರುತ್ತೆ, ಆಮೇಲೆ ವೆಜ್ ನೂಡಲ್ಸ್ ಇರುತ್ತೆ, ಫ್ರೈಡ್ ರೈಸ್ ಇರುತ್ತೆ, ವೈಟ್ ರೈಸ್ ಇರುತ್ತೆ. ಅದಾದ್ಮೇಲೆ ಏನೋ ಪಲಾವ್ ಇರುತ್ತೆ, ಈ ತರ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಕರೀಲಿ ಏನೋ ಪನ್ನೀರ್ ಟಿಕ್ಕನ್ ಇರುತ್ತೆ ಯಾವ್ದೋ ಸ್ಟಾರ್ಟರ್ಸ್ ಅಲ್ಲಿ. ಅದಾದ್ಮೇಲೆ ಕರೀಲಿ ಪನ್ನೀರ್ ಕರಿ ಇರುತ್ತೆ, ಆಮೇಲೆ ರಾಜ್ಮಾ ಇರುತ್ತೆ, ಅದಿಲ್ಲ ಅಂದ್ರೆ ಮಿಕ್ಸ್ ವೆಜ್ ಇರುತ್ತೆ, ಈ ತರ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನೋ ರಸಮ್ ಆಗ್ಬಾರ್ದು, ಸಾಂಬಾರ್ ಆಗ್ಬೋದು, ಆಮೇಲೆ ದಾಲ್ ಆಗ್ಬೋದು ಇರುತ್ತೆ. ಅದ್ರ ಜೊತೆಗೆ ಆಲೂಕ ಸಬ್ಜಿ ಅಂತ ಅದು ಇರುತ್ತೆ. ಇಲ್ಲೂ ರೋಟಿ ಇರುತ್ತೆ, ನಾನ್ ಇರುತ್ತೆ, ಅದ್ರ ಜೊತೆಗೆ ಪೂರಿ ಇರುತ್ತೆ. ಪೂರಿ ಕೂಡ ಇರುತ್ತೆ. ಓಕೆ. ಅದಾದ್ಮೇಲೆ ಸರ್ ಡೆಸರ್ಟ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಏನು ಗುಲಾಬ್ ಜಾಮೂನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ರೈಸ್ ಖೀರ್ ಇರುತ್ತೆ. ಅದಲ್ಲದೆ ಸ್ವಲ್ಪ ಒಂದೊಂದಿನ ಮೂಂಗ್ ದಾಲ್ ಹಲ್ವಾ ಇರುತ್ತೆ, ಆಮೇಲೆ ಕ್ಯಾರೆಟ್ ಹಲ್ವಾ ಇರುತ್ತೆ. ಕ್ಯಾರೆಟ್ ಹಲ್ವಾ? ಹೌದು ಸರ್, ಈ ತರ ಇರುತ್ತೆ. ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಐಸ್ ಕ್ರೀಮ್ ಕೂಡ ಇರುತ್ತೆ. ಐಸ್ ಕ್ರೀಮ್ ಇರುತ್ತೆ ಸರ್. ಇದು ಆಮೇಲೆ ಅದ್ರ ಜೊತೆಗೆ ವೆಲ್ಕಮ್ ಡ್ರಿಂಕ್ಸ್ ಇನ್ಕ್ಲೂಡ್ ಇರುತ್ತೆ. ವೆಜ್ ಅವ್ರಿಗೆ ವೆಲ್ಕಮ್ ಡ್ರಿಂಕ್ಸ್ ಅಲ್ಲಿ ಏನೇನಿರುತ್ತೆ ಸರ್? ರೆಗ್ಯುಲರ್ ಆಗಿ ವಾಟರ್ ಮಿಲನ್ ಜ್ಯೂಸ್ ಇರುತ್ತೆ, ಆಮೇಲೆ ಬಟರ್ ಮಿಲ್ಕ್ ಇರುತ್ತೆ, ಅದಾದ್ಮೇಲೆ ಮ್ಯಾಂಗೋ ರಸ್ನ ಇರುತ್ತೆ, ಅದೆಲ್ಲ ಮಿಲ್ಕ್ ಶೇಕ್ ಇರುತ್ತೆ. ಸೊ ಈ ತರ ಚೇಂಜಸ್ ಆಗ್ತಾ ಇರುತ್ತೆ. ಹೌದು ಸರ್. ಈ ವೆಜ್ ಅಲ್ಲಿ 32 ರಿಂದ 35 ಐಟಮ್ ಸಿಗುತ್ತೆ. ಹೌದು ಸರ್. ನಾನ್ ವೆಜ್ ಅಲ್ಲಿ 14 ರಿಂದ 15 ಐಟಮ್ ಸಿಗುತ್ತೆ. ಹೌದು. ಇದು ಡೈಲಿ ಇರುತ್ತೆ ಸರ್? ಇದು ಡೈಲಿ ಇರುತ್ತೆ ಸರ್. ಸೋಮವಾರ ದಿನನು ಸೋಮವಾರನೂ ಇರುತ್ತೆ, ಗುರುವಾರನೂ ಇರುತ್ತೆ. ಎಲ್ಲಾ ದಿನ 24/7? ಹೌದು ಸರ್. ಲಂಚ್ ಡಿನ್ನರ್ ಇರುತ್ತೆ. ಲಂಚ್ ಡಿನ್ನರ್ ಪ್ರತಿ ದಿನನೂ ಇರುತ್ತೆ. ಪ್ರತಿದಿನ ಲಂಚ್ ಅಂದ್ರೆ ಎಷ್ಟೊತ್ತಿಂದ ಶುರು ಆಗುತ್ತೆ ಸರ್? ಲಂಚ್ 12 to 4 ಇರುತ್ತೆ. ಬೆಳಿಗ್ಗೆ 12 ಗಂಟೆಯಿಂದ 4 ಗಂಟೆ. ನೈಟ್ ಊಟ 7 ರಿಂದ 11 ಇರುತ್ತೆ. 7 ರಿಂದ 11 ಬೆಳಿಗಿನ ತಿಂಡಿ ಏನು ಇರಲ್ಲ. ತಿಂಡಿ ಏನಿರಲ್ಲ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ನೀಲಾದ್ರಿ ರೋಡ್ ಅಂತ. ಇದು ನೀಲಾದ್ರಿ ರೋಡ್, ನೀಲಾದ್ರಿ ಬಸ್ ಸ್ಟಾಪ್ ಅಲ್ಲೇ ಇದೆ ಸರ್. ಆಪೋಸಿಟ್ ಬಸ್ ಸ್ಟಾಪ್ ಆಪೋಸಿಟ್ ಇದೆ. ಟೈಟಾನ್ ಮತ್ತೆ IDFC ಬ್ಯಾಂಕ್ ಇದೆ, ಲೆಗಸಿ ಬಿಲ್ಡಿಂಗ್ ಅಂತ ನಮ್ಮ ಬಿಲ್ಡಿಂಗ್ ಹೆಸರು. ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ ಇದೆ ಇರುವಂತದ್ದು. ಹೌದು ಸರ್. ಈಗ ಇದು ಯಾವ್ದು ಸರ್? ಇದು ಇಲ್ಲಿ ಬರೋದಕ್ಕೆ ಇದು ಫ್ಲೋರ್ ಇರೋದು 5ನೇ ಫ್ಲೋರ್ ಅಲ್ಲಿ. ಹೌದು. ಅದಕ್ಕೆ ಮೆಟ್ಲಿದೆ ಅಥವಾ ಏನೋ ಲಿಫ್ಟ್ ಇದೆ? ಲಿಫ್ಟ್ ಇದೆ, 2 ಲಿಫ್ಟ್ ಇದೆ. ಲಿಫ್ಟ್ ಇದೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ನಮ್ಮ ಬೇಸ್ಮೆಂಟ್ ಅಲ್ಲಿ ಸರ್, ಬೇಸ್ಮೆಂಟ್ ಅಲ್ಲಿ ಇದೆ. ಯಾಕಂದ್ರೆ ನೀಲಾದ್ರಿ ರೋಡ್ ಅಲ್ಲಿ ಇಲ್ಲಿ ಪಾರ್ಕಿಂಗ್ ದೇ ತುಂಬಾ ಸಮಸ್ಯೆ. ತುಂಬಾ ರೆಸ್ಟೋರೆಂಟ್ ಗಳಿದಾವೆ, ಬಟ್ ಪಾರ್ಕಿಂಗ್ ಇಲ್ಲ. ಬಟ್ ನಮ್ಮ ರೆಸ್ಟೋರೆಂಟ್ ಹಂಗಿಲ್ಲ, ನಮ್ಮ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಇದೆ. ಎಷ್ಟು ವೆಹಿಕಲ್ ನಿಲ್ಸಬಹುದು ಸರ್? ಮಿನಿಮಮ್ ಅಂದ್ರೆ ಒಂದು 10 ರಿಂದ 12 ಕಾರ್ ಪಾರ್ಕಿಂಗ್ ಇದೆ. ಮತ್ತೆ ಮುಂದೆಗಡೆ ನಿಲ್ಸ್ಕೋಬಹುದು, ಜಾಗ ಇದೆ. ಆಮೇಲೆ 2 ವೀಲರ್ ಗಂತೂ ಬೇಜಾನ್ ಜಾಗ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ, ಮತ್ತೆ ಲಿಫ್ಟ್ ವ್ಯವಸ್ಥೆ ಇದೆ. ಹೌದು. ತುಂಬಾ ಫ್ಯಾಮಿಲಿ ಅವರೇ ಬರ್ತಾ ಇದಾರೆ. ಯಾವ ತರ ಪಾರ್ಟಿಗಳು ನಡೀತವೆ ಸರ್ ಇಲ್ಲಿ? ಸರ್ ಇಲ್ಲಿ ಫ್ಯಾಮಿಲಿ ಏನಕ್ಕೆ ಬರ್ತಾರೆ ಅಂದ್ರೆ ಇಲ್ಲಿ ಫ್ಯಾಮಿಲಿ ಪಾರ್ಟಿಗಳು ಜಾಸ್ತಿ. ಬರ್ಡೇ ಆಗ್ಬೋದು, ಆನಿವರ್ಸರಿ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು. ಸೊ ಇದೇ ತರ ಫ್ಯಾಮಿಲಿ ಫಂಕ್ಷನ್ಗಳು ಎಲ್ಲ ನಡೀತಾ ಇರ್ತವೆ. ತುಂಬಾ ಕಂಪ್ನಿಯವ್ರು ಬರ್ತಾ ಇದಾರೆ. ಇದೇನ್ ಸರ್ ಇದು? ಸರ್ ಕಂಪನಿ ಅಂದ್ರೆ ಇಲ್ಲ, ಕಾರ್ಪೊರೇಟ್ ಕಂಪನಿಗಳು ತುಂಬಾ ಜನ ಬರ್ತಾರೆ. IT ಕಂಪನಿಗಳು ಜಾಸ್ತಿ ಇದೆ. ಯಾಕಂದ್ರೆ ಅವ್ರು ತುಂಬಾ ಬಫೆಟ್ ತುಂಬಾ ಇಷ್ಟ ಪಡ್ತಾರೆ. ಅದಲ್ಲದೆ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ. ಮತ್ತೆ ಕಾರ್ಪೊರೇಟ್ ಗೆ ಅಂತ ಒಂದು ಡಿಸ್ಕೌಂಟ್ ಕೊಟ್ಟಿರ್ತೀವಿ ನಾವು. ಸೊ ಹಂಗಾಗಿ ಅವ್ರ ಕಂಪನಿ ರೆಗ್ಯುಲರ್ ಬರ್ತಾ ಇರ್ತಾರೆ. ಡಿಸ್ಕೌಂಟ್ ಏನಿದೆ ಸರ್? ಈಗ ಓವರ್ ಆಲ್ ಬಿಲ್ 10% ಮಾಡ್ಕೊಡ್ತಾ ಇದೀವಿ. ಏನ್ ಬಿಲ್ ಇದೆ ಅದ್ರ ಮೇಲೆ 10%? ಹೌದು, ಕಾರ್ಪೊರೇಟ್ ಅವ್ರಿಗೆ. ಹೌದು ಸರ್. ಈಗ ಪಾರ್ಟಿ ಅಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಅದಿದು ಆನಿವರ್ಸರಿ ಅಂತ ಹೇಳಿದ್ರಲ್ಲ, ಅವರು ಬೇರೆ ಸಪರೇಟ್, ಇವರು ಬೇರೆ ಸಪರೇಟ್ ಇರುತ್ತಾ? ಅಂದ್ರೆ ಈಗ ಅವ್ರಿಗೆ ಪಾರ್ಟಿ ಅಂದ್ರೆ ಪಾರ್ಟಿ ಅಲ್ಲಿ ಇದೆ ನಮ್ದು. ಪಾರ್ಟಿ ಅಲ್ಲಿ ಒಳಗಡೆ ಅವ್ರು ಏನೋ ಮಾಡ್ಕೊಂಡು ಒಳಗಡೆ ಇರ್ತಾರೆ ಅವರು. ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಆರಾಮ್ಸೆ ಪ್ರೈವೇಸಿ ಇರುತ್ತೆ. ಹೌದು, ಪ್ರೈವೇಸಿ ಇರುತ್ತೆ. ಮತ್ತೆ ಪಾರ್ಟಿ ಟೀಮ್ ಔಟ್ ಮಾಡೋದಕ್ಕೆ ಇಲ್ಲಿ ಸಪರೇಟ್ ಇರುತ್ತೆ. ಇನ್ ಕೇಸ್ ಪಾರ್ಟಿ ಇಲ್ಲ ಅಂದ್ರೆ ನಾವು ಟೀಮ್ ಔಟ್ಗೂ ಒಳಗಡೆ ಅರೇಂಜ್ ಮಾಡ್ಕೊಡ್ತೀವಿ. ಪಾರ್ಟಿ ಇದ್ದಾಗ ಪಾರ್ಟಿಗೆ ಸ್ಪೇಸಸ್ ರಿಸರ್ವ್ ಮಾಡಿರ್ತೀವಿ. ಆ ತರ ನಮ್ಮಲ್ಲಿ ಏನಂದ್ರೆ ಈಗ ಪಾರ್ಟಿಯಲ್ಲಿ ಇರೋದ್ರಿಂದ ತುಂಬಾ ಫ್ಯಾಮಿಲಿ ಫಂಕ್ಷನ್ ಗಳೆಲ್ಲ ನಡೀತಾ ಇರ್ತವೆ ರೆಗ್ಯುಲರ್ ಆಗಿ. ವಿಶಾಲವಾಗಿ ಕೂಡ ಇದೆ. ಹೌದು. ಇದ್ರ ಜೊತೆಗೆ ವಾಕಿನ್ ಕಸ್ಟಮರ್ ಬರ್ತಾರೆ, ರೆಗ್ಯುಲರ್ ಬರುವಂತವ್ರು. ಹೌದು ಸರ್, ಫ್ಯಾಮಿಲಿ ಬರ್ತಾ ಇರ್ತಾರೆ. ನಮ್ಮಲ್ಲಿ ಇಂಡಿವಿಜುವಲ್ ಬರೋದು ತುಂಬಾ ಕಡಿಮೆ. ಸೊ ಎಲ್ಲ ಈಗ ಗಂಡ ಹೆಂಡತಿ ಬಂದಿರೋದ್ರೆ ಮಕ್ಳು ಬರ್ತಾರೆ, ಅವ್ರ ಅಪ್ಪ ಅಮ್ಮ ಬರ್ತಾರೆ, ಫುಲ್ ಫ್ಯಾಮಿಲಿ. ಫ್ರೆಂಡ್ಸ್ ಬಂದ್ರೆ ಫ್ರೆಂಡ್ ಸರ್ಕಲ್ ಈ ತರ ಬರ್ತಾರೆ. ಫ್ಯಾಮಿಲಿ ಬರ್ತಾರೆ, ಇಲ್ಲಾಂದ್ರೆ ಕಂಪ್ನಿಯವು ಟೀಮ್ ಔಟ್ಗಳು, ಪಾರ್ಟಿಗಳು ದೊಡ್ಡವ್ರು ಬರ್ತಾರೆ. ಹೌದು ಸರ್, ಹೌದು. ಇದು ಡೈಲಿ ಇರುತ್ತೆ ಸರ್? ಇದು ಡೈಲಿ ಇರುತ್ತೆ ಸರ್. ಈಗ ಚಿಕ್ಕ ಬರ್ಡೇ ಪಾರ್ಟಿನ ಮಾಡ್ಕೊಂತಿರ್ತಾರೆ. 5 ಜನ 10 ಜನ ಬಂದು ಕೇಕ್ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ವೆರೈಟಿ ಜಾಸ್ತಿ ಇರೋದ್ರಿಂದ ತುಂಬಾ ಇಷ್ಟಪಟ್ಟು ಬಂದು
ಊಟ ಮಾಡ್ಕೊಂಡು ಹೋಗ್ತಾರೆ ಸರ್. ಈಗ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಸಾಕಷ್ಟು ಆಫರ್ಗಳು ಕೊಟ್ಟಿರಿ. SLC PUC 90 ಮೇಲೆ ತಗೊಂಡಿರೋರ್ಗೆ ಫ್ರೀ ಊಟ, ಆಮೇಲೆ 60 ಇಯರ್ ಸೀನಿಯರ್ ಸಿಟಿಸನ್ಗೆ ಫ್ರೀ ಊಟ, ಫ್ಯಾಮಿಲಿ ಜೊತೆ ಬಂದ್ರೆ. ಈ ಸರಿ ಏನ್ ಮಾಡ್ತಾ ಇದ್ರಿ, ಈ ಕಂಪ್ನಿಯವ್ರಿಗೆ ಜಾಸ್ತಿ ಆದ್ಯತೆ ಕೊಟ್ಟು ನೀವು ಏನೋ ಮಾಡೋದ್ ಬಿಲ್ ಮೇಲೆ 10% ಫ್ರೀ. ಹೌದು ಸರ್, ಹೌದು. ಈ ತರ ಆಫರ್ಗಳು ಕೊಡ್ತಾ ಇರ್ತೀರಿ. ಹೌದು ಸರ್. ಅಂದ್ರೆ ಈಗ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿ ಮುಖ್ಯವಾಗಿ ಬಂದು ತುಂಬಾ ಪಾರ್ಟಿಗಳು ಬರ್ತಾ ಇದಾರೆ. ಇಲ್ಲಿ ಡೈಲಿ ಹೊಸ ಹೊಸ ಊಟಗಳು ಇರ್ತದ ಅಥವಾ ಏನಾದ್ರು ಕ್ಯಾರಿ ಮಾಡಿ ಆತರ ಮಾಡೋದೇನ ಇರ್ತದೆ ಇಲ್ಲಿ? ಸರ್ ಮೆನು ಅಂದ್ರೆ ಒಂದು 75 to 80% ಸೇಮ್ ರೆಗ್ಯುಲರ್ ಇರುತ್ತೆ. ಸ್ವಲ್ಪ ಒಂದು 25% ಚೇಂಜ್ ಮಾಡ್ತಾರೆ. ಈಗ ಯಾರು ಪಾರ್ಟಿ ಅವರು ಅಥವಾ ಬರ್ತ್ಡೇ ಅವರು ಏನೋ ಬರ್ತಾರೆ, ನಮ್ಗೆ ಎಕ್ಸ್ಟ್ರಾ ಏನಾರು ಐಟಮ್ಗಳು ಮಾಡ್ಕೊಡ್ಬೇಕು ಅಂದ್ರೆ ಅದಕ್ಕೂ ಮಾಡ್ಕೊಡ್ತೀವಿ. ಖಂಡಿತ ಸರ್, ಅವ್ರು ಏನೇ ಕೇಳಿದ್ರು ಮಾಡ್ಕೊಡ್ತೀವಿ ನಾವು. ಮಟನ್ ಇಂದ ಹಿಡಿದು ಫ್ರಾನ್ಸ್ ಇಂದ ಹಿಡಿದು ಸೊ ಬೇರೆ ಏನಾದ್ರು ಐಟಮ್ ಬೇಕಂದ್ರೆ ಯಾವ್ದೇ ಕೇಳಿದ್ರು ಮಾಡ್ಕೊಡ್ತೀವಿ. ವೆಜ್ ನಾನ್ ವೆಜ್ ಏನೇ ಐಟಮ್ ಕೇಳಿದ್ರು ಮಾಡ್ಕೊಡ್ತೀವಿ. ನಾನ್ ವೆಜ್ ಗೆ ಎಷ್ಟು ರೂಪಾಯಿ ಇದೆ ಸರ್ ರೇಟ್ ಇದು? ಸರ್ ಈಗ ನಾನ್ ವೆಜ್ ಗೆ ಬಂದ್ಬಿಟ್ಟು 569 ಪ್ಲಸ್ ಟ್ಯಾಕ್ಸ್ ಇದೆ. 569 569 ಪ್ಲಸ್ ಟ್ಯಾಕ್ಸ್ ಅಂದ್ರೆ 599 ಆಗುತ್ತೆ. 599. ವೆಜ್ ಗೆ ಎಷ್ಟಾಗುತ್ತೆ ಸರ್? ಸರ್ ವೆಜ್ ಗೆ ಬಂದ್ಬಿಟ್ಟು 379 ಪ್ಲಸ್ ಟ್ಯಾಕ್ಸ್ ಅಂದ್ರೆ 379 ಪ್ಲಸ್ ಟ್ಯಾಕ್ಸ್ 399 ಆಗುತ್ತೆ. 399. ಹೌದು. ಇದು ಒಂದೊಂದು ಊಟಕ್ಕೆ ಇಷ್ಟಿಷ್ಟು ರೈಟ್ ಇರೋದು. ಹೌದು ಸರ್. ಆಮೇಲೆ ಈ ನಿಮ್ಮಲ್ಲಿ ಒಂದು ಆಫರ್ ಚೆನ್ನಾಗಿದೆ, ನಾನ್ ವೆಜ್ ತಗೊಂಡವರು ವೆಜ್ ಕೂಡ ತಗೋಬಹುದು ಅಂತ ಇದೆ, ಹೌದಾ? ಖಂಡಿತ ಸರ್. ಈಗ ನಾನ್ ವೆಜ್ ಯಾರೇ ಪೀಪಲ್ ಬಂದ್ರು ಅವ್ರಿಗೆ ನಾನ್ ವೆಜ್ ಜೊತೆಗೆ ವೆಜ್ ಇನ್ಕ್ಲೂಡ್ ಇರುತ್ತೆ. ಅಂದ್ರೆ ನಾನ್ ವೆಜ್ ತಗೊಂಡ್ರೆ ನಾನ್ ವೆಜ್ 35 ಐಟಮ್, 15 ಐಟಮ್, ವೆಜ್ 35, ಒಟ್ಟು ಎಷ್ಟು 45 ಐಟಮ್? ಆಲ್ಮೋಸ್ಟ್ 45 ಪ್ಲಸ್ ಇರುತ್ತೆ ಸರ್. 45-50 ಐಟಮ್. ಹೌದು ಸರ್. ನಾನ್ ವೆಜ್ ತಗೊಂಡ್ರೆ ವೆಜ್ ತಗೊಂಡ್ರೆ ಬರೀ ವೆಜ್ ಮಾಡಬೇಕು ಮಾತ್ರ 35. ಹೌದು ಸರ್. ಇದೊಂಥರ ಸಖತ್ತಾಗಿದೆ ಸರ್ ಆಫರ್ ಇದು. ಹೌದು ಸರ್. ಅಂದ್ರೆ ವೆಜ್ ನಾನ್ ವೆಜ್ ತಗೊಳ್ಳೋರಿಗೆ ಒಂದು ಡಬಲ್ ಧಮಾಕ ಇದ್ದಂಗೆ. ಹೌದು. ಓಕೆ ಸರ್, ತುಂಬಾ ಖುಷಿ ಆಯ್ತು, ಸಖತ್ತಾಗಿದೆ, ಚೆನ್ನಾಗಿದೆ, ಸೂಪರ್ ಸರ್, ಥ್ಯಾಂಕ್ ಯು. ಓಕೆ ಸರ್. ಇಷ್ಟೆಲ್ಲ ಬರೀ ಒಂದೊಂದು ಪೀಸೆ ಹಾಕೊಂಡಿರೋದು, ಈ ಒಂದೊಂದು ಪೀಸೆ ತಿನ್ನೋಕ್ಕಾಗಲ್ಲ, ಇನ್ನೂ ಎಷ್ಟು ಬೇಕಾದ್ರೂ ತಿನ್ಬೋದು. ಮೊದಲಿಗೆ ಇಲ್ಲಿ ನೋಡಿ ಫಿಶ್ಶು ನಂಗೆ ತುಂಬ ಇಷ್ಟವಾದಂತಂದರೆ ಫಿಶ್ಶಲ್ಲಿ ಸಾಂಬಾರು ಫಿಶ್ ಕೊಟ್ಟಿದ್ದಾರೆ, ನೋಡ್ತಿದ್ರೆ ಮುಳ್ಳು ಜಾಸ್ತಿ ಇಲ್ಲ ಅಂತ ತಿನ್ನೋಣ. ಇನ್ನು ರವಾ ಫ್ರೈ ಫಿಶ್ಶು ನಾನು ಮೊದಲೇ ತಿಂದ್ಬಿಟ್ಟಿದ್ದೀನಿ ಒಂಚೂರು. ಇನ್ನು ಹತ್ರ ಬನ್ನಿ. ಗರಿ ಆಗಿ ಬಿಸಿ ಸಖತ್ತಾಗಿದೆ. ಇನ್ನು ಅದಾದಮೇಲೆ ಕಬಾಬು ಅಂತ ನಾನು ಒಂದು 2 ಪೀಸ್ ಹಾಕ್ಕೊಂಡಿದ್ದೀನಿ, ಆನಂತರ ಹಾಕೋಣ ಅಂತ. ಕಬಾಬ್ ಮಾತ್ರ ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿ. ಒಂದೊಂದು ಐಟಮ್ನು ಹೊಟ್ಟೆ ತುಂಬ ತಿನ್ಬೇಕು ಅನ್ಸುತ್ತೆ, ಆಗಲ್ಲ, ಎಲ್ಲ ಒಂದು ತೋರಿಸೋಣ. ಅದಾದಮೇಲೆ ಇದೊಂಥರ ನೋಡಿ ಗ್ರೀನ್ ಕಬಾಬ್ ಇದೆ, ಇದು ತಂದೂರಿ ಚಿಕನ್ ಅಂತೇಳಿ. ತಂದೂರಿ ಚಿಕನ್ ತುಂಬ ರೆಸ್ಟೋರೆಂಟ್ಗಳಿಗೆ ತುಂಬ ಫೇಮಸ್ ಇರುತ್ತೆ. ಇದು ಹೇಗಿದೆ ಟೇಸ್ಟ್ ಮಾಡೋಣ, ಅದು ಹತ್ರ ಬನ್ನಿ ಸರ್. ಬಿಚ್ಚಿದ್ರೆ ಓಪನ್ ಆಗ್ತಿದೆ. ಇದಕ್ಕೊಂದು ಚಟ್ನಿ ಬರುತ್ತೆ, ಚಟ್ನಿ ಹಾಕೊಂಡು ತಿಂದರೆ ಮಜಾ ಸ್ವರ್ಗ ರೀ, ಏನಿಲ್ಲ ಖಂಡಿತ ಸಖತ್ತಾಗಿದೆ ತಂದೂರಿ ಕಬಾಬ್ ಕೂಡ. ಮತ್ತು ಇದು ಬಂದು ಲೇವರ್ ಗುಂಡ್ಕಾಯಿಗೆ ತುಂಬ ರೋಡ್ ಸೈಡಲ್ಲಿ ಮಾರ್ಕೆಟ್ಗಳಲ್ಲಿ ತುಂಬ ಬೇಡಿಕೆ, ಆದರೆ ಇಂಥ ರೆಸ್ಟೋರೆಂಟಲ್ಲೂ ಕೂಡ ಮಾಡಿದ್ದಾರೆ ನೋಡಿ. ಪೀಸ್ ಸಖತ್ತಾಗಿದೆ, ಲೇವರ್ ಹಂಗೆ ಬಂದಿದೆ, ಗುಂಡ್ಕಾಯಿನೂ ಕೂಡ ಸಖತ್ತಾಗಿದೆ. ಇದಕ್ಕೆ ತುಂಬ ಜನ ಕೇಳಿ ಹಾಕ್ಸ್ಕೊತಾರೆ. ಈ ರೆಸ್ಟೋರೆಂಟಲ್ಲಿ ಫ್ರೀ ಎಷ್ಟಾದ್ರೂ ತಿನ್ಬೋದು, ನೋಡಿ ಟೇಸ್ಟ್ ನೋಡೋಣ. ಬನ್ನಿ. ಗುಂಡ್ಕಾಯಿ ಸಖತ್ತಾಗಿದೆ, ಮಜಾ ರೀ. ಗುಂಡ್ಕಾಯಿ ತಿನ್ನೋರು ಮಾತ್ರ ಗೊತ್ತಿರುತ್ತೆ, ಸಖತ್ತಾಗಿ. ನಮಗೂ ಇಷ್ಟ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಇದು ಪಾಸ್ತಾ ಚಿಕನ್ ಪಾಸ್ತಾ ಅಂತ ಮಾಡಿದ್ದಾರೆ ನೋಡಿ. ಪಾಸ್ತಾನೂ ಇದೆ ಇಲ್ಲೇ. ಪಾಸ್ತಾ ಚಿಕನ್ ಹೇಗಿದೆ ಅಂತ ನೋಡೋಣ ಒಂಚೂರು ಟೇಸ್ಟು. ಪಾಸ್ತಾ ಚಿಕನ್ನು ಬಾಯೊಳಗಡೆ ಹಾಕ್ತಿದ್ದಂಗೆ ಹಂಗೆ ಹೊಟ್ಟೋಗ್ಬಿಡುತ್ತೆ, ಸಖತ್ತಾಗಿದೆ. ಆಮೇಲೆ ಇದಾದಮೇಲೆ ಇದು ಬಂದು ಚಿಕನ್ ಕರಿ ಅಂತ. ಇದು ಚಿಕನ್ ಕರಿ ನೋಡೋಕ್ಕೆ ಒಂದು ಸಖತ್ತಾಗಿದೆ, ಚಪಾತಿ ಪರೋಟಾಗೆಲ್ಲ ಸಖತ್ ಟೇಸ್ಟ್ ಬರುತ್ತೆ ಇದು. ಮಟನ್ ಟೇಸ್ಟ್ ಬರ್ತಾಯಿದೆ. ಯಾವ ಒಂದು ಅಂದಾಜಲ್ಲಿ ಮಾಡಿದಾರೆ ಗೊತ್ತಿಲ್ಲ, ಇದನ್ನೇ ಹೊಟ್ಟೆ ತುಂಬ ತಿನ್ಬೇಕು ಅನ್ನಿಸ್ತಿದೆ. ಇನ್ನೂ ಒಂದು ಚಿಕನ್ ಐಟಮ್ ಇದೆ, ಪೆಪ್ಪರ್ ಚಿಕನ್. ತುಂಬ ಆಯ್ತು, 150 ರೂಪಾಯಿ 200 ರೂಪಾಯಿ ತಗೋತಾರೆ ಒಂದೊಂದು ಪ್ಲೇಟ್ಗಳನ್ನೇ. ಅದು ಇಲ್ಲಿ ಕೊಡೋ ರೈಟ್ ಒಳಗಡೆ ಸಿಗ್ತದೆ. ಪೆಪ್ಪರ್ ಚಿಕನ್ ಹೇಗಿದೆ ನಾನು ಸ್ವಲ್ಪ ಕಡಿದ್ರೆ ಬಾಯಿ ತುಂಬ ಬಂದ್ಬಿಡ್ತಿದೆ, ಸಖತ್ತಾಗಿದೆ. ಇನ್ನೂ ಒಂದು ಚಿಕನ್ ಇದೆ, ಆಂಧ್ರ ಸ್ಟೈಲ್ದಂತೂ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಬೆಂಗಳೂರಲ್ಲಿ ಆಂಧ್ರದವ್ರು ಇದ್ದಾರೆ ಅಂತಲ್ಲ, ಆಂಧ್ರ ಸ್ಟೈಲಿ ಒಂದು ಚಿಕನ್ ಹೇಗಿದೆ, ಚಿಲ್ಲಿ ಚಿಕನ್ ಇದು ತಿನ್ನೋಣ.
ಇದೊಂಥರ ಟೇಸ್ಟ್ ಇದೆ, ನಾವು ಆಂಧ್ರದ ಗೊತ್ತಿಲ್ಲ. ಮತ್ತು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಸಖತ್ತ ಮಾಡಿದ್ದಾರೆ. ಇನ್ನೂ ಅದಾದಮೇಲೆ ಹತ್ರ ಮನೆ ಬರೋದು ಇನ್ನೂ ಹಲವಾರು ಐಟಮ್ಗಳಿದೆ, ನಾವು ಇಷ್ಟ ಹಾಕ್ಕೊಂಡಿದ್ದು. ಇದರಲ್ಲಿ ನೋಡಿ ಹೈದ್ರಾಬಾದಿ ಬಿರಿಯಾನಿಲಿ ಈ ಥರ ಲೆಗ್ ಪೀಸ್ ಬರುತ್ತೆ. ಲೆಗ್ ಪೀಸ್ಗೆ 50 ರೂಪಾಯಿ 60 ರೂಪಾಯಿ 80 ರೂಪಾಯಿ ಗಂಟೆ ತಗೋತಾರೆ. ಇಲ್ಲಿ ಲೆಗ್ ಪೀಸ್ಗಳು ಹಂಗೆ ಹಾಕಿರ್ತಾರೆ, ನಾವು ಎಷ್ಟಾರು ಸರ್ವ್ ಮಾಡ್ಬೋದು. ಇಲ್ಲಿ ಲೆಗ್ ಪೀಸ್ ಒಂದು ತಿನ್ನೋಣ. ಲೆಗ್ ಪೀಸ್ಗಿಂತ ಆ ಬಿರಿಯಾನಿ ಫ್ಲೇವರ್ ಸಖತ್ತ ಬರ್ತಿದೆ. ಏನು ಸಖತ್ತ ಮಾಡಿದ್ದಾರೆ ಗೊತ್ತಿಲ್ಲ. ಇಲ್ಲಿ 2 ಥರ ದಮ್ ಬಿರಿಯಾನಿ ಮತ್ತು ಇನ್ನೊಂದು ಆಂಧ್ರ ಶೈಲಿ ಬಿರಿಯಾನಿ ಮಾಡಿದ್ದಾರೆ. ಈ ದಮ್ ಬಿರಿಯಾನಿ ಹೈದ್ರಾಬಾದಿ ಬಿರಿಯಾನಿ ಮತ್ತು ದಮ್ ಬಿರಿಯಾನಿ ಎರಡೂ ಕೂಡ ಇದೆ. ದೊನ್ನೆ ಬಿರಿಯಾನಿ ಈಗ ನಾವು ತಿಂತಾ ಇರೋದು ದೊನ್ನೆ ಬಿರಿಯಾನಿ. ಟೇಸ್ಟ್ ನೋಡೋಣ. ಸರಿ, ಇದು ಹೈದ್ರಾಬಾದಿ ಬಿರಿಯಾನಿ. ರೈಸ್ ನೋಡಿ ಎಷ್ಟು ಒಳ್ಳೆ ರೈಸ್ ಹಾಕಿದ್ದಾರೆ, ಯಾವುದೋ ಕಡಿಮೆ ಕ್ವಾಂಟಿಟಿದು ಏನು ಹಾಕಿಲ್ಲ. ರೈಸ್ ಎಷ್ಟೆಷ್ಟು ಉದ್ದ ಇದೆ. ಸಖತ್ತಾಗಿದೆ. ಇದು ದೊನ್ನೆ ಬಿರಿಯಾನಿ ಅಲ್ವಾ? ಐಟಮ್ಗಳು ಜಾಸ್ತಿ ಆಗಿರೋದ್ರಿಂದ ಯಾವ ಬಿರಿಯಾನಿ ಅಂತ ತಗೊಳ್ಳೋದು ಗೊತ್ತಾಗಿಲ್ಲ ನೋಡಿ. ಎರಡು ಬಿರಿಯಾನಿನ, ಆದರೆ ಒಂದೊಂದು ಬಿರಿಯಾನಿ ಫ್ಲೇವರು ಒಂದೊಂದು ಟೇಸ್ಟ್ ಒಂದೊಂದು ಥರ ಇದೆ, ಅಷ್ಟು ಸಖತ್ತಾಗಿದೆ. ಇನ್ನು ನೋಡಿ ಚಿಕನ್ ಸೂಪ್, ಇದು ತೋರಿಸಿದ್ನ ಚಿಕನ್ ಸೂಪು, ಚಿಕನ್ ಹಾಕಿ ಸೂಪ್ ಮಾಡಿರ್ತಾರೆ. ಸೂಪು ಕೂಡ ಅನ್ಲಿಮಿಟೆಡ್, ಎಷ್ಟಾರು ಕುಡಿಬೋದು. ಕುಡಿದು ನೋಡೋಣ ಟೇಸ್ಟ್ ಆಗಿದೆ. ಬನ್ನಿ ಹತ್ರ. ಸಖತ್ತಾಗಿದೆ. ಸೂಪ್ನೇ ಕುಡಿಬೇಕು ಅನ್ನಿಸ್ತಾ ಇದೆ. ಇನ್ನೂ ಎಲ್ಲ ಟೇಸ್ಟ್ ಮಾಡೋಣ. ಇದಿಷ್ಟು ನಾನ್ ವೆಜ್ ಐಟಮ್. ಇನ್ನೂ ಇದೆ ರೈಸ್ ಐಟಮ್ಗಳಿದೆ 2 ಥರ. ವೈಟ್ ರೈಸ್ ಇದೆ, ರಸಮ್ ಇದೆ, ಸಾಂಬಾರಿದೆ, ಸಖತ್ತಾಗಿದೆ. ಇದಲ್ಲದೆ ವೆಜ್ ಐಟಮ್ ಇದೆ. ವೆಜ್ ನಮಗೆ ನಾನ್ ವೆಜ್ಜೇ ಇನ್ನೂ ತಿನ್ಬೇಕು ಅನ್ನಿಸ್ತಿದೆ. ಬನ್ನಿ ತಿನ್ನಿ, ಸಖತ್ತಾಗಿರುತ್ತೆ ನಿಜವಾಗ್ಲೂ ಕೂಡ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.